ನಮಸ್ಕಾರ ಸ್ನೇಹಿತರೆ, ಎಲ್ಲರಿಗೂ ಇವತ್ತಿನ ಹೊಸ ವ್ಲಾಗ್ಗೆ ತಮಗೆಲ್ಲರಿಗೂ ಸ್ವಾಗತ ಸುಸ್ವಾಗತ. ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಸ್ನೇಹಿತರೆ, ಎಲ್ಲರೂ ಹೇಗಿದ್ದೀರಿ? ಎಲ್ಲರೂ ಚೆನ್ನಾಗಿದ್ದಾರೆ ಅಂತ ಅಂದ್ಕೊಂಡಿದ್ದೀನಿ. ಸ್ನೇಹಿತರೆ, ಇವತ್ತು ನಾವು ರಾಮನಾಥ ದೇವಸ್ಥಾನಕ್ಕೆ ಬಂದಿದ್ದೀವಿ. ನನ್ನ ಸ್ನೇಹಿತನ ಮನೆ ಹತ್ತಿರನೇ ಇರುವಂತಹ ಒಂದು ರಾಮನಾಥ ದೇವಸ್ಥಾನಕ್ಕೆ ಇವತ್ತು ನಮ್ಮ ಸ್ನೇಹಿತರ ಜೊತೆ ಬಂದಿದ್ದೀವಿ. ನೀವು ನೋಡ್ತಾ ಇದ್ದೀರಿ, ಎಂಟ್ರೆನ್ಸಲ್ಲಿದ್ದೀವಿ. ಶ್ರೀ ರಾಮನಾಥ ದಿವ್ಯಸ್ಥಾನ ಮಾಜಾಳಿ. ನನ್ನ ಸ್ನೇಹಿತನ ಮನೆ ಹತ್ತಿರ ಇರುವಂತಹ ದೇವಸ್ಥಾನ ಇದು. ಸೊ ದೇವಸ್ಥಾನಕ್ಕೆ ಒಂದು ರೌಂಡ್ ಹೋಗಿಬಿಟ್ಟು ಬರೋಣ ಅಂತಂದ. ಸೊ ಹಾಗಾಗಿ ಬಂದಿದ್ದೀವಿ. ರಾಮ ತಪಸ್ಸು ಮಾಡಿರುವಂತಹ ಜಾಗ ಅಂತ ಹೇಳ್ತಾರೆ. ಇಲ್ಲಿ ಅಷ್ಟೊಂದು ಗೊತ್ತಿಲ್ಲ, ನೋಡೋಣ. ಅರ್ಚಕರು ನಮಗೆ ಮಾತಾಡೋಕ್ಕೆ ಸಿಕ್ಕಿದರೆ ಮಾತಾಡಿಸ್ಕೊಂಡು ಸ್ವಲ್ಪ ಮಾಹಿತಿಯನ್ನು ತಗೊಳ್ಳೋಣ. ನೋಡೋಣ, ಇವತ್ತು ಸಂಕ್ರಾಂತಿ ಇರೋದರಿಂದ ಅವರು ಸ್ವಲ್ಪ ಬ್ಯುಸಿ ಇರ್ತಾರೆ. ಆದಷ್ಟು ಮಾಹಿತಿಯನ್ನು ಕಲೆ ಹಾಕೋದಕ್ಕೆ ಪ್ರಯತ್ನ ಮಾಡ್ತೀನಿ ಸ್ನೇಹಿತರೆ. ಬನ್ನಿ, ಇವಾಗ ನಾವು ದೇವಸ್ಥಾನದ ಆವರಣದಲ್ಲಿದ್ದೀವಿ. ಭಕ್ತರೆಲ್ಲ ಬರ್ತಾ ಇದ್ದಾರೆ, ನೋಡ್ತಾ ಇರ್ಬೋದು. ಇದು ಮೇನ್ ಎಂಟ್ರೆನ್ಸ್ ಆಯಿತಾ. ಇಲ್ಲೆಲ್ಲ ನೋಡಿ ಹೇಗಿದೆ ಅಂತ ಒಮ್ಮೆ ನೋಡ್ಕೊಬಿಡಿ. ಕೆತ್ತನೆಗಳು ತುಂಬ ಹಳೆಯದು ಇವೆಲ್ಲ. ದೇವಸ್ಥಾನ ಎಂಟ್ರೆನ್ಸಲ್ಲಿ ನಮ್ಮ ಎಡಭಾಗದಲ್ಲಿ ಇರುವಂಥದ್ದು ಈ ಕಲ್ಲುಗಳೆಲ್ಲದು ಕೂಡ. ಓಕೆನಾ, ನೋಡೋಣ ಬನ್ನಿ. ನನಗೂ ಇಲ್ಲಿಯವರು ಯಾರೂ ಪರಿಚಯ ಇಲ್ಲ, ನಮ್ಮ ಸ್ನೇಹಿತರ ಜೊತೆ ಬಂದಿದ್ದೀನಲ್ವ. ಸೊ ಆದಷ್ಟು ಮಾಹಿತಿಯನ್ನು ಕಲೆ ಹಾಕೋದಕ್ಕೆ ಪ್ರಯತ್ನ ಮಾಡ್ತೀನಿ. ಓಕೆನಾ. ಈ ಕಡೆ ಒಂದು ದೊಡ್ಡದಾಗಿ ಒಂದು ಹಾಲ್ ಇದೆ. ದೇವಸ್ಥಾನ ಎದುರುಗಡೆ ಒಂದು ಚಿಕ್ಕ ಗುಡಿ ಇದೆ. ಅದರ ಎದುರುಗಡೆ ಧ್ವಜಸ್ತಂಭದ ಮೇಲೆ ನಂದಿ ಕೂತಿದ್ದಾರೆ. ಇಲ್ಲಿ ತುಂಬ ವಿಶೇಷ ಇದೆ, ಹೇಳ್ತೀನಿ ಏನಂತ. ನಾವು ಮೊದಲು ದೇವರ ದರ್ಶನವನ್ನು ಮಾಡ್ಕೊಂಬರೋಣ. ಓಕೆನಾ. ನೋಡಿ, ಧರ್ಮ ಮತ್ತು ದೇವಾಲಯವನ್ನು ರಕ್ಷಿಸುವೆ ಶ್ರೀ ರಾಮನಾಥ ಕುಲದೇವತಾ ಪ್ರಸನ್ನ ಮಾಜಾಳಿ ಕಾರವಾರ. ನೋಡಿ ಸ್ನೇಹಿತರೆ, ಇದು ಮೋಸ್ಟ್ಲಿ ರಥೋತ್ಸವ ಟೈಮ್ನಲ್ಲಿ ತೆಗೆದಿರುವಂತಹ ಚಿತ್ರಗಳಾಗಿರಬೇಕು. ನೋಡಿ, ಓಕೆ ಬನ್ನಿ ಸ್ನೇಹಿತರೆ, ದೇವರ ದರ್ಶನ ಮಾಡಿಸ್ತೀನಿ ನಿಮಗೆ. ಇವತ್ತಿನ ಈ ವಿಡಿಯೋ ಮುಖಾಂತರ ರಾಮನಾಥ ದೇವರ ದರ್ಶನವನ್ನು ಮಾಡಿಸ್ತಾ ಇದ್ದೀನಿ. ಇದು ಪ್ರಧಾನ ಬಾಗಿಲು. ಸಾಲಾಗಿ ಗಂಟೆಗಳನ್ನು ಹಾಕಿದ್ದಾರೆ. ಗಂಟೆಯನ್ನು ಹೊಡೆದು ನೋಡಿ ಸ್ನೇಹಿತರೆ, ಎಲ್ಲರೂ ಕೂಡ ಅಲ್ಲಿಂದನೇ ಪ್ರಾರ್ಥನೆಯನ್ನು ಮಾಡ್ಕೊಳ್ಳಿ. ಇವರು ದೇವಸ್ಥಾನದ ಅರ್ಚಕರು. ನಮಗೆ ಈ ದೇವಸ್ಥಾನದ ಬಗ್ಗೆ ಸ್ವಲ್ಪ ಮಾಹಿತಿ. ದೇವಸ್ಥಾನದ ಬಗ್ಗೆ ಅಂದರೆ ಸುಮಾರು 350 ವರ್ಷದ ಇತಿಹಾಸ ಐತಿ ಇದಕ್ಕೆ. ಈ ದೇವಸ್ಥಾನ ಮೂಲ ರೂಪದಲ್ಲಿ ಹೇಳೋಂದರೆ ಈ ರಾಮಾಯಣ ಕಾಲದಲ್ಲಿ ರಾಮನವು ಇಲ್ಲಿ ವನವಾಸಕ್ಕೆ ಕೇಳಿ ಬಂದಾಗ ಮಾಡಿದ್ದು ಹೇಳಿ ಒಂದು ಹೇಳಿಕೆ ಇತ್ತು. ಆ ರೀತಿಯಲ್ಲಿ ಇದು 350 ವರ್ಷದ ಇತಿಹಾಸ ಐತಿ. ಮತ್ತು ಪಕ್ಕದಲ್ಲಿ ಜಲ ನಿರಂತರ ಅದು ನಿರಂತರವಾಗಿ ಬರ್ತಾಯಿದ್ದು, ಇನ್ನೂ ಯಾರಿಗೂ ಗೊತ್ತಿಲ್ಲ. ಅದು ತೀರ್ಥ
ಇಲ್ಲೇನು ಮೊದಲಿನ ಇವು ಇದ್ವ ಜನ ಇದ್ವಾ ಅಲ್ಲಿಂದನೇ ಶುರು ಹಾಕ್ಕೊಂಡಿದ್ದು. ಇವತ್ತಿನವರೆಗೂ ಅದು ಏನಾಯ್ತು ಎಲ್ಲಿಂದ ಬರ್ತಾ ಇತ್ತು ಯಾರಿಗೂ ಗೊತ್ತಿಲ್ಲ, ಗೊತ್ತೂ ಇಲ್ಲ. ಇವತ್ತಿನವರೆಗೆ ಕಡಿಮೆನೂ ಆಯ್ತಿಲ್ಲ, ಒಂದೇ ರೀತಿಯಲ್ಲಿ ನೀರು ಬರ್ತಾ ಇತ್ತು. ಆ ರೀತಿಯಲ್ಲಿ ಇತ್ತು ಇಲ್ಲಿ. ಇದು ಹಾಗೆ ಸುಮಾರು ಒಂದು 10-11 ತಾಲೂಕಿನವಕ್ಕೆ ಕುಲದೇವ್ರಿದು. ಅಂಕೋಲ, ಕುಮಟಾ, ಹೊನ್ನಾವರ ಹೀಗೆ ಎಲ್ಲ ತಾಲೂಕಿನವ್ರು ಕುಲದೇವ್ರು. ಧನ್ಯವಾದ. ಥ್ಯಾಂಕ್ ಯು. ಸ್ನೇಹಿತರೆ, ಇಲ್ಲಿ ನಿರಂತರವಾಗಿ 360 ದಿವಸನೂ ಕೂಡ ನಿರಂತರವಾಗಿ ನೀರು ಹರಿತಾ ಇದೆ ನೋಡಿ. ತೋರಿಸ್ತೀನಿ ಇವಾಗ. ಇಲ್ಲಿ ನಾಗದೇವರಿದ್ದಾರೆ, ನೀವು ನೋಡ್ತಾ ಇದ್ದೀರಾ. ನೋಡಿ ಸ್ನೇಹಿತರೆ, ಇಲ್ಲಿ ನೀವೇನು ನೋಡ್ತಾ ಇದ್ದೀರಾ, ಒಂದು ಚಿಕ್ಕ ಪೈಪ್ನಲ್ಲಿ ನೀರು ಬರ್ತಾ ಇದೆ, ಕಾಣಿಸ್ತಾ ಇದೆ. ಇದು ವರ್ಷ ಪೂರ್ತಿನೂ ನಿರಂತರವಾಗಿ ಬರ್ತಾ ಇದೆ ಅಂತ ನೀರು. ಇನ್ನೂವರೆಗೂ ಕೂಡ ಯಾರಿಗೂ ಕೂಡ ಎಲ್ಲಿಂದ ಬರ್ತಾ ಇದೆ ಅಂತ ಇನ್ನೂವರೆಗೂ ಯಾರಿಗೂ ಪತ್ತೆ ಹಚ್ಚೋಕ್ಕಾಗಿಲ್ಲ ಅಂತಂದರು ಅರ್ಚಕರು. ನಿರಂತರವಾಗಿ ನೀರು ಇರುತ್ತೆ ನೋಡಿ. ಇದು ತೀರ್ಥ ಅಂತ ಜನರು ನಂಬ್ಕೊಂಡಿದ್ದಾರೆ, ರಾಮತೀರ್ಥ ಅಂತ. ಆಮೆ ಕೂಡ ಇರುವಂಥದ್ದು ನೋಡಿ ಸ್ನೇಹಿತರೆ, ಕಾಣಿಸ್ತಾ ಇರ್ಬೋದು ನಿಮಗೆ. ಸ್ನೇಹಿತರೆ, ಇದಕ್ಕೆ ರಾಮತೀರ್ಥ ಅಂತ ಹೆಸರಿದೆ ಸ್ನೇಹಿತರೆ. ನೋಡಿ, ಭಕ್ತಾದಿಗಳು ಎಲ್ಲರೂ ಕೂಡ ಬಂದವರು ತೀರ್ಥವನ್ನು ಸ್ವೀಕಾರವನ್ನು ಮಾಡ್ತಾಯಿದ್ದಾರೆ. ಸ್ನೇಹಿತರೆ, ಬನ್ನಿ ನಾವು ಕೂಡ ತೀರ್ಥವನ್ನು ಸ್ವೀಕಾರ ಮಾಡೋಣ. ಸ್ನೇಹಿತರೆ, ಇವಾಗ ದೇವಸ್ಥಾನ ಸುತ್ತಮುತ್ತ ಒಂದು ಪ್ರದಕ್ಷಿಣೆಯನ್ನು ಹಾಕ್ಕೊಂಡು ಬರೋಣ ಬನ್ನಿ. ನೋಡಿ, ನೀವೇನು ನೋಡ್ತಾ ಇದ್ದಾರೆ ಎಲ್ಲ ಬಂಡೆಗಲ್ಲು ಸ್ನೇಹಿತರೆ. ನೀರು ಎಲ್ಲಿಂದ ಬರ್ತಾ ಇದೆ ಅಂತ ಇನ್ನುವರೆಗೂ ಯಾರಿಗೂ ಕೂಡ ಕಂಡು ಹಿಡಿಯೋಕ್ಕಾಗಿಲ್ವಂತೆ. ಸೊ ಇಲ್ಲೂ ಒಂದು ದೇವರಿದ್ದಾರೆ, ನೋಡ್ಕೊಂಬರೋಣ. ನೋಡಿ ಸ್ನೇಹಿತರೆ, ಇಲ್ಲೂ ನಾಗರಕಲ್ಲುಗಳಿದೆ. ರಾಮನಾಥ ದೇವಾಲಯ. ಇದು ದೇವರ ದೇವಸ್ಥಾನದ ಮುಂಗಡೆ ಭಾಗದಲ್ಲಿ ಈ ಥರ ಕಾಣಕ್ಕೆ ಸಿಗುತ್ತೆ. ಇಲ್ಲಿದೆ ನೋಡಿ, ಶ್ರೀ ರಾಮನಾಥ ಕುಲದೇವತಾ ಪ್ರಸನ್ನ. ಬನ್ನಿ, ಫುಲ್ ಮರದಿಂದ ಕೆತ್ತನೆ ಮಾಡಿರುವಂಥದ್ದು ಇದು ರಥ, ನೀವು ನೋಡ್ತಾ ಇದ್ದೀರಾ.
ಸ್ನೇಹಿತರೆ, ಇಲ್ಲಿ ಒಂದು ಚಿಕ್ಕ ಗುಡಿ ಇದೆ. ನೀವು ನೋಡ್ತಾ ಇರ್ಬೋದು, ಶ್ರೀ ಗ್ರಾಮ ಪುರುಷ್ ಅಂತ ನಾಮಫಲಕ ನೀವು ನೋಡ್ತಾ ಇರ್ಬೋದು. ಹಲವಾರು ಭಕ್ತರು ಇವತ್ತು ಬಂದಿದ್ದಾರೆ. ವಿಶೇಷವಾಗಿ ಇವತ್ತು ಸಂಕ್ರಾಂತಿ ಅಲ್ವಾ, ಹಾಗಾಗಿ ಎಲ್ಲ ಗ್ರಾಮದವರು ಕೂಡ ದೇವಸ್ಥಾನಕ್ಕೆ ಇವತ್ತು ಬಂದಿದ್ದಾರೆ. ವಿಶೇಷ ಪೂಜೆಗಳು ನಡೀತಾ ಇದೆ ಶ್ರೀ ರಾಮನಾಥ ದೇವರಿಗೆ. ಸ್ನೇಹಿತರೆ, ಶ್ರೀರಾಮನಾಥ ದೇವಾಲಯದ ಬಗ್ಗೆ ನಮಗೆ ಸಿಕ್ಕಿರುವಷ್ಟು ಮಾಹಿತಿಯಲ್ಲಿ ಈ ವಿಡಿಯೋದಲ್ಲಿ ನಾವು ನಿಮಗೆ ತೋರಿಸಿದ್ದೀವಿ. ನೀವೆಲ್ಲ ಈ ವಿಡಿಯೋ ಮುಖಾಂತರ ಶ್ರೀರಾಮನಾಥ ದೇವಾಲಯವನ್ನು ನೋಡಿದಿರಿ. ನಿಮಗೆಲ್ಲರಿಗೂ ಈ ವಿಡಿಯೋ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ. ನಾವು ಬಂದಿರುವುದು ಸ್ವಲ್ಪ ಲೇಟ್ ಆಯಿತು. ಸಮಯ ಸಾಯಂಕಾಲ ಸುಮಾರು 5:30 ಆಗಿತ್ತು. ಸೊ ಆಲ್ರೆಡಿ ಕತ್ಲಾಗ್ಬಿಟ್ಟಿದೆ. ಸೊ ಆದಷ್ಟು ನನಗೆ ಸಿಕ್ಕಿರುವಂತಹ ಮಾಹಿತಿಯನ್ನು ಈ ವಿಡಿಯೋ ಮುಖಾಂತರವಾಗಿ ಹಂಚ್ಕೊಂಡಿದ್ದೀನಿ. ನಿಮಗೆಲ್ಲರಿಗೂ ಈ ವಿಡಿಯೋ ಇಷ್ಟ ಆಗಿದೆ ಅಂತ ಭಾವಿಸ್ತಾ ಇವತ್ತಿನ ಈ ವಿಡಿಯೋವನ್ನು ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ನಾವು ಸಿಗೋಣ ಮುಂದಿನ ವ್ಲಾಗ್ನಲ್ಲಿ. ಅಲ್ಲಿ ತನಕ ಟೇಕ್ ಕೇರ್, ನಗ್ತಾ ನಗಿಸ್ತಾ ಇರಿ ಮತ್ತು ಆರೋಗ್ಯದಿಂದ ಅಂತ ಹೇಳ್ತಾ ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಧನ್ಯವಾದಗಳು.